ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಮಾಡಬಾರದ ಕೆಲಸ ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವ್ಯವಸ್ಥೆಗೊಳಿಸಿ ಅವಮಾನಿಸಿದ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿಯನ್ನು ವ್ಯವಸ್ಥೆಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನು ತೋರಿದ್ರ
ಅದು ಅಧಿಕಾರಿಗಳ ಕಚೇರಿಯಲ್ಲೇ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಮಾಡಬಾರದ ಕೆಲಸ. ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವಿವಸ್ತ್ರಗೊಳಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯನ್ನು ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನ ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಮಾಡಬಾರದ ಕೆಲಸ. ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವಿವಸ್ತ್ರಗೊಳಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯನ್ನು ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನ ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಮಾಡಬಾರದ ಕೆಲಸ. ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವಿವಸ್ತ್ರಗೊಳಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯನ್ನು ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನ ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಮಾಡಬಾರದ ಕೆಲಸ. ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವಿವಸ್ತ್ರಗೊಳಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯನ್ನು ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನ ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು. ಮಾಡಬಾರದ ಕೆಲಸ. ಬೆಂಗಳೂರಿನ ಸರ್ಕಾರಿ ಕಚೇರಿಯಲ್ಲೇ ವಿಕೃತ ದೌರ್ಜನ್ಯ ನಡೆದಿದೆ. ಮಹಿಳಾ ಸಿಬ್ಬಂದಿ ವಿವಸ್ತ್ರಗೊಳಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯನ್ನು ವಿವಸ್ತ್ರಗೊಳಿಸಿ ಅಧಿಕಾರಿಗಳು ಅವಮಾನಿಸಿದ್ರ ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಹಿಳೆ ಇದೀಗ ಗಂಭೀರವಾಗಿ ಆರೋಪವನ್ನ ಮಾಡಿರೋದು. ಅಧಿಕಾರಿಗಳು ಮಹಿಳೆ ಮೇಲೆ ದರ್ಪವನ್ನ ತೋರಿದ್ರ ಅದು ಅಧಿಕಾರಿಗಳ ಕಚೇರಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಲಾಗಿದೆ ಅಂತ ಈ ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರೋದು.